ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಗೌಡರ ಮನೆಯಲ್ಲಿ ಸಾವು ಬದುಕಿನ ನಡುವೆ ದೊಡ್ಡ ಹೋರಾಟವೇ ನಡೆಯುತ್ತಿತ್ತು. ಶಿವರಾಮೇಗೌಡರು, ಸಾವಿತ್ರಿ ಹಾಗೂ ಕುಟುಂಬದ ಇತರರು ವಿಷಕಾರಿ ಕೀಟಗಳ ಕಾಟದಿಂದ ತೀವ್ರ ಅಸ್ವಸ್ಥರಾಗಿ ಸಾವು ಬದುಕಿನ ನಡುವೆ ತೂಗಾಡುತ್ತಿದ್ದರು. ಡಾಕ್ಟರರು ನೀಡುತ್ತಿದ್ದ ಚಿಕಿತ್ಸೆಗೆ ಯಾರ ದೇಹವೂ ಸ್ಪಂದಿಸುತ್ತಿರಲ್ಲ. ಆದರೆ ಕಾಡಿನ ಮೂಲಿಕೆ ತಂದರೆ ಮಾತ್ರ ಇವರ ಪ್ರಾಣ ಉಳಿಯುತ್ತದೆ ಎಂಬ ಸತ್ಯ ಎಲ್ಲರಿಗೂ ತಿಳಿದಿತ್ತು. ತನ್ನ ಮಾವ ಹಾಗೂ ಕುಟುಂಬದ ಪ್ರಾಣ ಉಳಿಸಲು ಭದ್ರ ಈಗಾಗಲೇ ಭೀಕರ ಕಾಡಿಗೆ ಹೊರಟು ಹೋಗಿದ್ದ. ಆದರೆ ಗಂಡನೊಬ್ಬನೇ ಆ ಕತ್ತಲ ಕಾಡಿನಲ್ಲಿ ಅಪಾಯ ಎದುರಿಸುತ್ತಿದ್ದಾನೆ. ಮಾವನ ಪರಿಸ್ಥಿತಿ ಕ್ಷಣಕ್ಕೂ ಕ್ಷೀಣಿಸುತ್ತಿದೆ ಎಂದು ತಿಳಿದ ವಿದ್ಯಂಗೆ ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಾಗಲಿಲ್ಲ. ತಾನು ಗರ್ಭಿಣಿ, ಕಾಲು ಕೂಡ ಸರಿಯಿಲ್ಲ ಎಂಬುದನ್ನು ಲೆಕ್ಕಿಸದೆ ಕೈಯಲ್ಲೊಂದು ದಿವಟಿಗೆ ಹಿಡಿದು ಕಾಡಿನ ದೇವತೆಗೆ ತನ್ನ ಗಂಡ ಹಾಗೂ ಮಾವನ ಕಾಪಾಡುವಂತೆ ಬೇಡಿಕೊಳ್ಳುತ್ತಾ ಭೀಕರ ಕಾಡಿನೊಳಗೆ ಹೆಜ್ಜೆ ಇಟ್ಟಳು. ಇತ್ತ ಆಸ್ಪತ್ರೆಯಲ್ಲಿ ವಿದ್ಯಾ ಕಾಣೆಯಾಗಿದ್ದನ್ನು ಕಂಡು ಅಮ್ಮಮ್ಮ ಮತ್ತು ಚಂಪಾ ತೀವ್ರ ಆತಂಕಗೊಳ್ಳುತ್ತಾರೆ. ವಿದ್ಯಾ ಹೊಟ್ಟೆಯಲ್ಲಿ ಮಗು ಇಟ್ಟುಕೊಂಡು ಅಪಾಯಕಾರಿ ಕಾಡಿಗೆ ಹೊರಟಿದ್ದಾಳೆ ಎಂದು ತಿಳಿದಾಗ ಅಮ್ಮಮ್ಮ ಕಣ್ಣೀರಿಡುತ್ತಾ ದೇವಿಯಲ್ಲಿ ಪ್ರಾರ್ಥಿಸತೊಡಗಿದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸುಭಾಷ್ ತನ್ನ ದೊಡ್ಡಪ್ಪ ಶಿವರಾಮೇಗೌಡರ ಸ್ಥಿತಿಯನ್ನು ಕಂಡು ಕಣ್ಣೀರಿಟ್ಟನು. ಕುಟುಂಬದವರೆಲ್ಲ ಕಾಪಾಡಲು ತಾನು ಕಾಡಿಗೆ ಹೋಗಿ ಔಷಧ ತರುವುದಾಗಿ ಹೊರಟನು. ಆದರೆ ಬೆಂಕಿಯ ದಿವಟಿಯನ್ನು ಹಿಡಿಯದೆ, ಕಾಡಿನ ನಿಯಮಗಳನ್ನು ತಿಳಿಯದೆ ಆತುರದಲ್ಲಿ ಕಾಡಿಗೆ ಧುಮುಕಿದನು. ಕಾಡಿನ ಕತ್ತಲಲ್ಲಿ ನಡೆಯುತ್ತಿದ್ದ ವಿದ್ಯಂಗೆ ದಿಢೀರನೆ ವಿಷಪೂರಿತ ಹಾವೊಂದು ಎದುರಾಯಿತು. ಆದರೆ ಧೈರ್ಯಗೆಡದ ವಿದ್ಯಾ, ನಾನು ನಿನಗೆ ತೊಂದರೆ ಕೊಡುವುದಿಲ್ಲ, ನನ್ನ ಹಾದಿಗೆ ಅಡ್ಡ ಬರಬೇಡ ಎಂದು ಬೇಡಿದಾಗ ಹಾವು ಸುಮ್ಮನೆ ಸರಿದು ಹೋಯಿತು. ಅದನ್ನು ಶುಭ ಶಕುನವೆಂದು ಭಾವಿಸಿ ಮುನ್ನಡೆದಳು. ಆದರೆ ಸ್ವಲ್ಪ ಮುಂದೆ ಸಾಗುತ್ತಿದ್ದಂತೆ ಅಲ್ಲಿದ್ದ ಅಸ್ಥಿಪಂಜರವೊಂದನ್ನು ಕಂಡು ಬೆಚ್ಚಿಬಿದ್ದು ಕಾಲು ಜಾರಿ ನೀರಿಗೆ ಬಿದ್ದಳು. ಈಜಲಾಗದೆ ಕಾಪಾಡಿ ಎಂದು ಕಿರುಚತೊಡಗಿದಳು. ಅದೇ ಮಾರ್ಗದಲ್ಲಿ ಮದ್ದು ಹುಡುಕುತ್ತಾ ಬರುತ್ತಿದ್ದ ಭದ್ರ ಯಾರೋ ಕಿರುಚಾಡುತ್ತಿರುವ ಸದ್ದು ಕೇಳಿ ನೀರಿಗೆ ಬಿದ್ದಿದ್ದ ವಿದ್ಯಾನನ್ನು ಕಂಡನು. ತಕ್ಷಣವೇ ನೀರಿಗೆ ಧುಮುಕಿ ತನ್ನ ಜೀವ ಹಂಗು ತೊರೆದು ಗರ್ಭಿಣಿ ಹೆಂಡತಿ ವಿದ್ಯಾನನ್ನ ಪ್ರಾಣಾಪಾಯದಿಂದ ಕಾಪಾಡಿದನು. ಬಸುರಿ ಹೆಂಗಸರಾಗಿ ಈ ಅಪಾಯದ ಕಾಡಿಗೆ ಏತಕ್ಕೆ ಬಂದೆ ಎಂದು ಮನದಲ್ಲಿ ಮರುಗುತ್ತಾ ಭದ್ರ ವಿದ್ಯಾನ ಪ್ರಾಣ ಕಾಪಾಡ್ತಾನೆ. ಇದು ನೀವು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದು. ಇನ್ನು ಏನೇನು ಬದಲಾವಣೆ ಆಗುತ್ತೆ ಧಾರಾವಾಹಿಯಲ್ಲಿ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.